ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ವಿಧಾನಸೌಧದಲ್ಲಿ ಮಾತಾಡಿದರೆ ಅದ್ರ ಬಗ್ಗೆ ಅದರ ಕ್ಲಿಪ್ಪಿಂಗ್ ನಾನು ಹಾಕ್ತಾ ಹೋಗ್ತೀನಿ. ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತಾ ಇದೆ ಅಂದರೆ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಯಾರು ಜಾಸ್ತಿ ಮಾತಾಡ್ತಾ ಇಲ್ಲ, ಎಲ್ಲ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಆಮೇಲೆ ಜನ ಎಲ್ಲ ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಅಂತ ತಿಳಿಸ್ಕೊಟ್ಟಿದೆ. ಇವಾಗ ಅದರ ಬೆನ್ನಿನಲ್ಲಿ ಈಗ ವಿಧಾನಸೌಧದಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡಿದರೆ, ಅದ್ರ ಬಗ್ಗೆ ಮಾತಾಡೋದ ಒಂದು ಖುಷಿ ವಿಷಯ. ಈಗ BJP ಶಾಸಕರಾದ ಅರುಣ್ ಅವರು ಇವಾಗ ಮಾತಾಡಿದರೆ. ಫಸ್ಟ್ ಬನ್ನಿ ವಿಧಾನಸೌಧದಲ್ಲಿ ಏನೇನೆಲ್ಲ ಮಾತಾಡಿದರೆ ಅಂತ ನಾನು ನಿಮಗೆ ಒಂದೊಂದೇ ಕ್ಲಿಪ್ಪಿಂಗ್ ಆಗ್ತಾ ಹೋಗ್ತೀನಿ. ಬನ್ನಿ ಇವಾಗ ನೋಡ್ತಾ ಹೋಗೋಣ. ಪತ್ರವನ್ನು ಒದಗಿಸಲಾಗಿದೆ, ಕೋರ್ಟಲ್ಲಿ ಇದೆ ಅಂತ ಮಾನ್ಯ ಸಲೀಂ ಅಹಮದ್ ಅವರು ಹೇಳ್ತಿದ್ದಾರೆ. ಇದೆ ಸರ್, ಆದ್ರೆ ಚರ್ಚೆ ಮಾಡಬಾರ್ದು ಅಂತ ಏನಿಲ್ಲ ಸರ್. ಅಲ್ಲ, ಸರ್ಕಾರ ಉತ್ತರ ಹೇಳಿ, ನೀವೇ ಕೇಳ್ತೀವಿ. ಅದೇ ನಾನು ಕೇಳಿರುವಂತದ್ದು ಮಾನ್ಯ ಸಭಾಪತಿಗಳೇ, ಬೈಕ್ ಟ್ಯಾಕ್ಸಿಲಿ ನಾನಾ ರೀತಿಯಾದಂತ ಪ್ಲಾಟ್ಫಾರ್ಮ್ಸ್ ಇದೆ. ರ್ಯಾಪಿಡೋ ಈಸ್ ಒನ್ ಆಫ್ ದಿ ಮೇಜರ್ ಬೈಕ್ ಟ್ಯಾಕ್ಸಿ ಸರ್. ನಾನು ಕೇಳಿದ್ದಂಥದ್ದು ಇದರಿಂದ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಆಗುತ್ತೆ, ಇದರಿಂದ ರೆವಿನ್ಯೂ ಇದೆ, ಇದರಿಂದ ಆಗ್ತಾ ಇರೋಂಥದ್ದು ತುಂಬಾ ಅನುಕೂಲಗಳು, ಸಾರ್ವಜನಿಕರಿಗೆ ತುಂಬಾ ಅನುಕೂಲಗಳು ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಸೂಕ್ತವಾದಂತ ಸರ್ಕಾರ ತೀರ್ಮಾನ ತಗೊಂಡು, ನಾವು ಕೋರ್ಟಲ್ಲಿದೆ ಅದಕ್ಕೋಸ್ಕರ ಚರ್ಚೆ ಮಾಡೋದು ಬೇಡ ಅನ್ನೋದಕ್ಕಿಂತ ನಾವು ಕೋರ್ಟಿಗೆ ಸರಿಯಾದಂತಹ ಮಾಹಿತಿಗಳನ್ನ ಕೊಟ್ಟು, ಅವ್ರು ಏನು ಇವತ್ತು ಆ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇರೋಂತಹ ಓನರ್ಗಳಿದ್ದಾರೆ ಅವ್ರ ಜೊತೆ ಕೂತು ಇದಕ್ಕೆ ಬೇಕಾಗಿರುವಂತ ಸಣ್ಣ ಪುಟ್ಟ ಬದಲಾವಣೆಯನ್ನ ಸರ್ಕಾರದ ವತಿಯಿಂದ ಮಾಡಿದ್ರೆ, ಸರ್ ಇಲ್ಲಿವರೆಗೂ ಗಿಗ್ ವರ್ಕರ್ಸ್ 8 ಲಕ್ಷ ಜನ ಯುವಕರಿದ್ದಾರೆ ಸರ್. 30 ರಿಂದ 35 ಸಾವಿರ ರೂಪಾಯಿ ಅವರಿಗೆ ಸ್ಯಾಲರಿ ಇದಾಗ್ತಾ ಇದೆ. ಅಕ್ಕಪಕ್ಕ ನಾವು ಬೆಂಗಳೂರು ನಾವು ಮೇನ್ ಆಗಿ ಇಟ್ಕೊಂಡ್ರೆ ಇವಾಗ ಶಿವಮೊಗ್ಗದ ತನಕ ಝೊಮ್ಯಾಟೊ, ಸ್ವಿಗ್ಗಿ ಈ ತರ ಡೆಲಿವರಿ ಇರುವಂತವ್ರು, ಈ ತರದ್ದು ಬಹಳ ವಿಶೇಷತೆಗಳು ಅದರಿಂದ ಆಗ್ತಾ ಇರೋ ಕಾರಣಕ್ಕೆ, ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗ್ತಾ ಇರೋ ಕಾರಣಕ್ಕೆ ದಯಮಾಡಿ ಸರ್ಕಾರ ಇದಕ್ಕೆ ಸೂಕ್ತವಾದಂತ ನಿರ್ಧಾರವನ್ನ ತಗೋಬೇಕು. ಜೊತೆಗೆ ನಮಗೆ ಕಾರ್ ಪೂಲಿಂಗು ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಸರ್. ಕಾರ್ ಪೂಲಿಂಗಿಗೂ ಕೂಡ ಇವರು ವ್ಯವಸ್ಥೆ ಮಾಡ್ತಾ ಇಲ್ಲ. ಹೆಂಗೆ ಬೈಕ್ ಟ್ಯಾಕ್ಸಿ ನಮಗೆ ಅನುಕೂಲ ಆಗ್ತಾ ಇದೆ, ಎಸ್ಪೆಷಲಿ ಸರ್ ಮೆಟ್ರೋ ಇಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಲ್ಲಿರುವಂತ ಮನೆಗಳಿಗೆ ಹೋಗುವಂತವ್ರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಅವ್ರಿಗೆ ಬೇರೆ ವ್ಯವಸ್ಥೆ ಸಿಗಲ್ಲ. ಆ ಬೇರೆ ವ್ಯವಸ್ಥೆ ಸಿಕ್ಕಿದ್ರು ತುಂಬಾ ಕಾಸ್ಟ್ಲಿ ಆಗುತ್ತೆ, ಮೆಟ್ರೋಕ್ಕಿಂತ ಜಾಸ್ತಿ ದುಡ್ಡು ಕಟ್ಟಬೇಕಾಗತ್ತೆ. ಬೈಕ್ ಇದ್ರೆ ಅವರು 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗುವವರಿಗೆ ಅನುಕೂಲ ಆಗುತ್ತೆ. 8 ಲಕ್ಷ ಜನ ಇಲ್ಲಿವರೆಗೂ ಸರ್, 50 ಲಕ್ಷ ಜನಕ್ಕೆ ಇದು ಅನುಕೂಲ ಆಗಿದೆ ಸರ್. ಅದರಿಂದ ನಮ್ಮಂತ ಸಣ್ಣ ಊರಿಗೂ ಅದು ಬಂದಿದೆ. ಮತ್ತೆ ಕಾರ್ ಪೂಲಿಂಗ್ ಬಗ್ಗೆನೂ ಕೂಡ ನಾವು ಹಿಂದೆನೂ ಕೂಡ ಕೊಟ್ಟಿದ್ವಿ ಮಾನ್ಯ ಸಭಾಪತಿಯವರೇ, ಕಾರ್ ಪೂಲಿಂಗಿಗೆ ಅವಕಾಶ ಮಾಡಿಕೊಡಿ ಅಂತ. ಸರ್ಕಾರ ಇದ್ರೊಳಗಡೆ ರೆವಿನ್ಯೂನ ಹೆಂಗ್ ಕಲೆಕ್ಟ್ ಮಾಡಬೇಕು ಅಂತ ನೋಡಿ, ಇದಿಷ್ಟು BJP ಶಾಸಕರಾದ ಅರುಣ್ ಅವರು ಮಾತಾಡಿದ್ದಾರೆ. ಅಂದರೆ ಇದ್ರ ಬಗ್ಗೆ ಎಲ್ಲ ನಾವು ಕೂಡ ಇಷ್ಟು ದಿವಸದಿಂದ ಇದೇ ಹೇಳ್ತಾ ಇರೋದು. ಅಂದರೆ ಮೆಟ್ರೋಗೆ ಹೋಗ್ಬೇಕಾದ್ರೆ ಹತ್ರ ಆಗುತ್ತೆ ಅಂತ. ಅಂದರೆ ಲಾಸ್ಟ್ ಟೈಮ್ ಇಲ್ಲಿ ಇವಾಗ ಒಂದು 2 ಕಿಲೋಮೀಟರ್ ಇರುತ್ತೆ ಮೆಟ್ರೋ, ಅಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಈಗ ಬೇರೆ ಈಗ ಆಟೋನೇ ಆಗಲಿ ಕ್ಯಾಬೇ ಆಗಲಿ ಏನಂತ ಅಂದರೆ ಮೆಟ್ರೋಗಿಂತ ಪ್ರೈಸ್ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಜನಸಾಮಾನ್ಯರು ಕೂಡ ಇದು ತೊಂದರೆ ಆಗುತ್ತೆ. ಆಮೇಲೆ 8 ಲಕ್ಷ ಜನಕ್ಕೆ ಉದ್ಯೋಗ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಬನ್ನಿ ಇವಾಗ ಇದಕ್ಕೆ ರೆಸ್ಪಾನ್ಸ್ ಆಗಿ ಅವರು ಏನು ಹೇಳಿದ್ದಾರೆ ಅಂತ. ಈಗ ರಾಮಲಿಂಗಾರೆಡ್ಡಿ ಅವರು, ಈಗ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರು, ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಇವಾಗ ನೋಡೋಣ. ಈ ರ್ಯಾಪಿಡ್ ಬೈಕ್ ಬಗ್ಗೆ ಸಭಾಧ್ಯಕ್ಷರೇ, 2018ರಲ್ಲಿ ಆಗಿನ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯಾಗಿ ನಮ್ಮ ಮೆಟ್ರೋ ಡೈರೆಕ್ಟರ್ಗೆ ಒಂದು ಸಮಿತಿ, ಅವರ ಅಧ್ಯಕ್ಷತೆಯಲ್ಲಿ BMRCL ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡ್ತಾರೆ ಸಭಾಧ್ಯಕ್ಷರೇ. ಆ ಸಮಿತಿ ಏನು ಹೇಳ್ತಾರೆ ಅಂದರೆ, 22/5/19ರಲ್ಲಿ ಬೈಕ್ ಟ್ಯಾಕ್ಸಿ ಯೋಜನೆ ಜಾರಿಗೊಳಿಸುವುದು, ಕಾರ್ಯಸುವುದು ಆಗಿರುವುದಿಲ್ಲ ಅಂತ ವರದಿ ಕೊಡ್ತಾರೆ. ಆದರೂ ಕೂಡ ಆಗ ಸರ್ಕಾರ 2014/7/21ರಲ್ಲಿ ಇವರು ಮಾತ್ರ ಸಭಾಧ್ಯಕ್ಷರೇ ಬ್ಯಾಟ್ರಿ ಚಾಲಿತ ವಿದ್ಯುತ್ ಮೋಟಾರ್ ಸೈಕಲ್ಲು ಮತ್ತು ವಿದ್ಯುತ್ ಬೈಕ್ಗಳು ಮಾತ್ರ ಅವಾಗ ಅನುಮತಿ ಕೊಡ್ತಾರೆ. ಆಮೇಲೆ ಏನಾಗುತ್ತೆ, ಅವ್ರು ಯಾರೂ ಕೂಡ ಅಪ್ಲೈ ಮಾಡಲಿಲ್ಲ, ಅವಾಗ ಅವಕಾಶ ಇದ್ದರೂ ಕೂಡ ತಗೊಳ್ಳಿಲ್ಲ. ಮತ್ತು ಆಗೇನಾಯಿತು, ಈ ಆಟೋ ಚಾಲಕರು ಇವರೆಲ್ಲ ಸ್ಟ್ರೈಕ್ ಮಾಡಿದ್ರು, ಜ್ಞಾಪಕ ಇರಬೇಕು ನಿಮಗೆ. ಸೆಪ್ಟೆಂಬರ್ 11ನೇ ತಾರೀಕು ಇವರು ರ್ಯಾಪಿಡೋ ಬೈಕ್ನವರು ಪೆಟ್ರೋಲ್ ವೆಹಿಕಲ್ಸ್ನ ಉಪಯೋಗಿಸ್ತಾ ಇದ್ದಾರೆ, ನಮಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಅವರು ಕೂಡ ಅವಾಗ ಸ್ಟ್ರೈಕ್ ಮಾಡಿದ್ರು. ಪೆಟ್ರೋಲ್ ವೆಹಿಕಲ್ಸು ಅವಾಗ ಅವಕಾಶ ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆನೇ ಇರ್ತಿರಲಿಲ್ಲ. ಅವಾಗ ಬರೀ ಎಲೆಕ್ಟ್ರಿಕ್ ಬೈಕು ಸ್ಕೂಟ್ರು ಮಾತ್ರ ಅವಾಗ ಕೊಟ್ಟರು, ಇದಕ್ಕೆ ಪೆಟ್ರೋಲ್ ವೆಹಿಕಲ್ ಕೊಟ್ಟಿರಲಿಲ್ಲ. ಹಾಗಾಗಿ ಕಂಪ್ಲೇಂಟ್ಸ್ ಎಲ್ಲ ಬಂತಲ್ಲ, ಆಗ ನಾವೇನು ಮಾಡಿದ್ವಿ, ವಿತ್ಡ್ರಾ ಮಾಡ್ಕೊಂಡ್ವಿ. ಆಮೇಲೆ ಸಭಾಧ್ಯಕ್ಷರೇ, ಗಿಗ್ ವರ್ಕರ್ಸ್ದು ಅವ್ರು ಯಾರು ಪ್ಯಾಸೆಂಜರ್ಸ್ನ ತೊಗೊಂಡೋಗಲ್ಲ,
ಬರೀ ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಯಾವುದೋ ಊಟ ಗಿಗ್ ವರ್ಕರ್ಸು ಸ್ವಿಗ್ಗಿ ಇದೆಯಲ್ಲ ಅವರೇನು ಊಟ ಏನು ಪಾರ್ಸಲ್ ಇರುತ್ತೋ ಅದನ್ನು ಮಾತ್ರ ತೊಗೊಂಡೋಗ್ತಾರೆ. ಅದೇನು ರಿಸ್ಟ್ರಿಕ್ಷನ್ ಏನಿಲ್ಲ. ಪ್ಯಾಸೆಂಜರ್ಸ್ನ ಯಾರು ತೊಗೊಂಡೋಗ್ತಾ ಇದ್ರು ಅವರು ಮಾತ್ರ ನಾವು ರಿಸ್ಟ್ರಿಕ್ಟ್ ಮಾಡಿದ್ದಷ್ಟೇ. ಆಮೇಲೆ ಈ ಕಾರ್ ಪೂಲಿಂಗ್ದು ಕೂಡ ಏನು ಆ ಥರದ್ದು ನಾವೇನು ರಿಸ್ಟ್ರಿಕ್ಷನ್ ಏನು ಮಾಡಿಲ್ಲ. ಅದಕ್ಕೇನು ಕಾನೂನು ಯಾರೂ ನಮ್ಮನ್ನು ಕೇಳಿಕೊಂಡು ಇಲ್ಲ, ನಮ್ಗೆ ಇದನ್ನು ಅವಕಾಶನೇ ಇಲ್ಲ ಸಭಾಧ್ಯಕ್ಷರು. ಅದ್ರ ನಮ್ಮ ಮತ್ತೆ ಕೋರ್ಟಲ್ಲಿ ಬೇರೆ ಇದೆ. ಆಮೇಲೆ ಅವ್ರೇನು ಮಾಡಿದ್ರು, ಇದ್ರ ಮೇಲೆ ಸಿಂಗಲ್ ಬೆಂಚಲ್ಲಿ ಹೈಕೋರ್ಟಲ್ಲಿ ಅಪೀಲ್ ಮಾಡಿದ್ರು. ಸರ್ಕಾರ ಏನು ನಿಲುವು ತಗೊಂಡಿದೆ ಅದನ್ನು ಈಗ ಡಬಲ್ ಬೆಂಚಲ್ಲಿದೆ. ಇನ್ನೇನು ತೀರ್ಪು ಕೆಲವೇ ದಿನಗಳಲ್ಲಿ ಬರುತ್ತೆ. ಕೋರ್ಟ್ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದಲಾಗುತ್ತೆ. ಮಾನ್ಯ ಸಚಿವರೇ, ನೋಡಿ ಇವಾಗ ಸಾರಿಗೆ ಸಚಿವರು ಏನು ಹೇಳಿದ್ರು ಅಂತ ನೀವು ನೋಡಿದ್ರಿ ಅಲ್ವಾ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಈಗ ಗಿಗ್ ವರ್ಕರ್ಸ್ಗೆ ಏನೂ ತೊಂದರೆ ಮಾಡಿಲ್ಲ, ಅಂದರೆ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾ ಇರೋರ್ಗೆ ಏನೂ ತೊಂದರೆ ಆಗಿಲ್ಲ. ಈಗ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರಿಗೆ ಮಾತ್ರ ನಾವು ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೇನು ಗೊತ್ತು ಅದರಿಂದ, ಈಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿರೋದ್ರಿಂದ ಎಷ್ಟೊಂದು ಜನ ಈಗ ಸ್ವಿಗ್ಗಿ ಝೊಮ್ಯಾಟೊ ಈ ಗಿಗ್ ವರ್ಕರ್ಸ್ ಏನೇನಿದಾರೋ ಅವ್ರಿಗೆಲ್ಲ ಕೂಡ ಈಗ ಸುಮ್ಮನೆ ಹಿಂದೆ ಇಟ್ಟು ಬಿದ್ದಂಗೆ ಆಗ್ತಾ ಇದೆ. ಅಂದರೆ ಬ್ಯಾಕ್ಗ್ರೌಂಡಿಂದ ಅವ್ರಿಗೆ ಒದರ್ತಾ ಬೀಳ್ತಾ ಇದೆ. ಈಗ ಬೈಕ್ ಟ್ಯಾಕ್ಸಿ ಮಾಡ್ದಿಲ್ದವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಸ್ವಿಗ್ಗಿ ಝೊಮ್ಯಾಟೊನೇ ಮಾಡ್ತಾ ಇರೋದು, ಬೇರೆ ಆಪ್ಷನೇ ಇಲ್ಲ. ಏನಕ್ಕೆ ಅಂತಂದ್ರೆ ಅವರು ಅದಕ್ಕೆ ಮಾಡ್ಕೊಂಬಂದಿರ್ತಾರೆ. ಅಲ್ಲೇ ಎಷ್ಟೊಂದು ವರ್ಷದಿಂದ ಮಾಡ್ಕೊಂಬಂದಿರೋದ್ರಿಂದ ಅವರು ಬೈಕಲ್ಲೇ ಮಾಡೋ ಅಂಥದ್ದು ಪರಿಸ್ಥಿತಿ ಇರೋದ್ರಿಂದ ಏನು ಮಾಡ್ತಾರೆ ಅಂತಂದರೆ ಸ್ವಿಗ್ಗಿ ಝೊಮ್ಯಾಟೊ ಇದೇ ಆಪ್ಷನ್ ಬೇಕಾಗಿರೋದು. ಈಗ ಬೇರೆ ಹೋಗಿ ಯಾವುದೋ ಕೆಲಸಗಳು ಅಷ್ಟು ಈಸಿಯಾಗಿ ಸಿಗಲ್ಲ. ಅದರಿಂದಾಗಿ ಸ್ವಿಗ್ಗಿ ಝೊಮ್ಯಾಟೊನೇ ಈಸಿಯಾಗಿ ಸಿಗೋದು. ಅದರಿಂದಾಗಿ ಎಲ್ಲರೂ ಬಂದು ಅದಕ್ಕೆ ಜಾಯ್ನ್ ಆಗಿರೋದ್ರಿಂದ ಎಫೆಕ್ಟ್ ಹೊಡಿತಾ ಇರೋದು, ಗಿಗ್ ವರ್ಕರ್ಸ್ಗೆ ಎಫೆಕ್ಟ್ ಹೊಡಿತಾ ಇದೆ. ಬಟ್ ಅವ್ರು ಅದನ್ನು ಪಾಯಿಂಟ್ ಔಟ್ ಬೇರೆ ಮಾಡಿ ತೋರಿಸ್ತಾ ಇದ್ದಾರೆ, ಇಲ್ಲಿ ನಾವು ಸ್ವಿಗ್ಗಿ ಝೊಮ್ಯಾಟೊದವ್ರಿಗೆ ಏನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಸ್ವಿಗ್ಗಿ ಝೊಮ್ಯಾಟೊದವ್ರಿಗೆ ತುಂಬ ಅಂದರೆ ತುಂಬ ಎಫೆಕ್ಟ್ ಹೊಡಿತಾ ಇದೆ ಇದರಿಂದ. ಅದಾದ್ಮೇಲೆ ಇನ್ನೊಂದು ಏನು ಹೇಳಿದ್ರು ಅಂತ ಅಂದರೆ, ಅವರು ಸ್ಟಾರ್ಟಿಂಗಲ್ಲಿ BJP ಸರ್ಕಾರ ಇದ್ದಾಗ ನೀವು ನೋಡಿದಿರ ಅಂತ ಅನ್ಸುತ್ತೆ, ಗ್ರೀನ್ ಬೋರ್ಡಿಗೆ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ ಇದೆಯಲ್ಲ ಅದಕ್ಕೆ ಪರ್ಮಿಷನ್ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಲೀಗಲಾಗಿ ಆರಾಮಾಗೆಲ್ಲ ಓಡಿಸ್ತಾ ಇದ್ರು. ಅದಾದ್ಮೇಲೆ ಅದನ್ನು ಕೂಡ ಸ್ಟಾಪ್ ಮಾಡಿದ್ರು. ಅವಾಗ ಪೆಟ್ರೋಲ್ ವೆಹಿಕಲ್ಗೆ ಯಾವುದೇ ಆದಂಥ ಪರ್ಮಿಷನ್ ಇವ್ರನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ. ಬಟ್ ಆ ಟೈಮಲ್ಲಿ ಏನಂತ ಅಂದರೆ ಕೋರ್ಟಲ್ಲಿ ಕೇಸ್ ಇತ್ತು. ಅವಾಗ ಕೋರ್ಟಲ್ಲಿ ಕೇಸ್ ಇದ್ದ ಕಾರಣ ಒಂದು ಸ್ಟೇ ಇತ್ತು ಅಷ್ಟೇ. ಅವಾಗ ಯಾವುದೇ ಆದಂಥ ಪರ್ಮಿಷನ್ ಅವರು ಕೂಡ ಕೊಟ್ಟಿರಲಿಲ್ಲ. ಬಟ್ ಇವಾಗ ಇಲ್ಲಿ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ. ಬನ್ನಿ ಇವಾಗ ಮತ್ತೆ ಅವರು ಅರುಣ್ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಇದು ಬರೇ ನಮ್ಮ ಬೆಂಗಳೂರಲ್ಲಿ ಮಾತ್ರ ನಡೀತಾ ಇರೋದಂಥದ್ದಲ್ಲ. ಇಡೀ ದೇಶದಲ್ಲಿ ಬೈಕ್ ಟ್ಯಾಕ್ಸಿ ತುಂಬಾ ಜನಕ್ಕೆ ಅನುಕೂಲ ಆಗಿದೆ. ಈಗಲೇ ರಿಜಿಸ್ಟರ್ಡ್ 8 ಲಕ್ಷ ಜನ ಯುವಕರಿದ್ದಾರೆ. ಹಾಗಾಗಿ ನಾವು ಕೋರ್ಟಿಗೆ ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋಂಥದ್ದನ್ನ ಒಂದು ಮಾಡಬೇಕು. ಇದರೊಳಗಡೆ ಟ್ಯಾಕ್ಸ್ ಕಲೆಕ್ಷನ್ ಕೂಡ ನಮಗೆ ಹೆಚ್ಚು ರೀತಿಯಲ್ಲಿ GST ಕಲೆಕ್ಷನ್ ಆಗ್ತಾ ಇದೆ. ನೀವು ಗಿಗ್ ವರ್ಕರ್ಸ್ ಅಲ್ಲಿ ಬೇಸಿಕಲಿ ಝೊಮ್ಯಾಟೊ ಸ್ವಿಗ್ಗಿ ಅಂತವ್ರದನ್ನ ಹೇಳ್ತಾ ಇದ್ದೀರಾ, ಆದ್ರೆ ಜನರನ್ನ ಕರ್ಕೊಂಡು ಹೋಗೋದ್ರಿಂದ ಬೈಕ್ ಟ್ಯಾಕ್ಸಿ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಮತ್ತೆ ಕಾರ್ ಪೂಲಿಂಗಿಗೆ ನಮ್ಮಲ್ಲಿ ಸರಿಯಾದಂತ ಮಾಹಿತಿ ಇಲ್ಲ. ಅಂದ್ರೆ ಅದಕ್ಕೊಂದು ಸ್ಟ್ರಕ್ಚರ್ ಆಗ್ಬೇಕು, ಒಂದು ಕಾನೂನು ಆಗ್ಬೇಕು. ಅದಕ್ಕೆ ಮತ್ತೆ ಜೊತೆಗೆ 2 ವೀಲರ್ ನಾವು ಯೆಲ್ಲೋ ಬೋರ್ಡ್ ಇಲ್ಲ ಅನ್ನೋ ಕಾರಣಕ್ಕೆ, ಆ ಕಾರಣದಲ್ಲಿ ನಾವು ಇದನ್ನ ಮಾಡಿದ್ರೆ ಮತ್ತೆ ಆ ಟ್ರಾನ್ಸ್ಪೋರ್ಟ್ ಅಲ್ಲಿ ಒಂದು ಸಣ್ಣ ಬದಲಾವಣೆ ನೀವು ಮಾಡ್ಕೊಂಡ್ರೆ ಆ 2 ವೀಲರ್ ನ ನಾವು ಕಮರ್ಷಿಯಲ್ ಆಗಿ ಯೋಚನೆ ಮಾಡಬಹುದು ಅನ್ನೋಂಥದಕ್ಕೆ ಒಂದು ಬದಲಾವಣೆ ಮಾಡಿದ್ರೆ ಅವರಿಗೂ ಕೂಡ ಅನುಕೂಲ ಆಗುತ್ತೆ. ಇವೆರಡನ್ನು ಯೋಚನೆ ಮಾಡಿ. ಸೊ ನೋಡಿ, ಇದಿಷ್ಟು ಅಷ್ಟೇ. ಅವರು ಕೂಡ ಎಲ್ಲ ಬೋರ್ಡಾಗೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಾ ಇದ್ರಲ್ಲ, ಇದೊಂದು ತುಂಬ ನಮಗೆ ಖುಷಿ ಪಡೋ ವಿಷಯನೇ. ಏನಕ್ಕೆ ಅಂದರೆ ಎಲ್ಲೂ ಕೂಡ ಯಾವುದೋ ವಾಯ್ಸ್ ರೈಸ್ ಮಾಡ್ತಾ ಇರಲ್ಲ. ಅದರಿಂದಾಗಿ ಈಗ BJP ಕಡೆಯಿಂದ ಅವರು ಒಂದು ವಾಯ್ಸ್ನ ರೈಸ್ ಮಾಡಿದ್ದಾರೆ. ಈಗ ಬನ್ನಿ ಈಗ ಮತ್ತೆ ರಾಮಲಿಂಗಾರೆಡ್ಡಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಅದಕ್ಕೆ ಸಭಾಧ್ಯಕ್ಷರೇ, ಕಾರ್ ಪೂಲಿಂಗು ನಾವು ರೆಸ್ಟ್ರಿಕ್ಟ್ ಮಾಡಿಲ್ಲ. ಆಮೇಲೆ ಇದು 8 ರಾಜ್ಯಗಳಲ್ಲಿ ಮಾತ್ರ ಬೈಕ್ ಟ್ಯಾಕ್ಸಿ ಇದೆ ಈ ದೇಶದಲ್ಲಿ. ಆಮೇಲೆ ಹೇಗಿದ್ರು ಕೋರ್ಟ್ ಜಡ್ಜ್ಮೆಂಟ್ ಬರುತ್ತೆ, ಆಮೇಲೆ ಕೂತು ಚರ್ಚೆ ಮಾಡೋದು. ನೋಡಿ ಇವಾಗ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಫಸ್ಟು ಕೋರ್ಟ್ ಜಡ್ಜ್ಮೆಂಟ್ ಏನಾಯ್ತು ಆ ಕೋರ್ಟ್ ಜಡ್ಜ್ಮೆಂಟ್ ಬಂದ್ಬಿಡ್ಲಿ, ಅದಾದ್ಮೇಲಿಂದ ಏನಾಯ್ತು ಅದನ್ನು ಕೂತು ಮಾತಾಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅವ್ರಿಗೆ ಏನು ಗೊತ್ತು ಅಂದರೆ, 1 ದಿವಸದಲ್ಲಿ 2 ದಿವಸದಲ್ಲಿ ಅದು ಬರೋ ಅಂಥದ್ದಲ್ಲ. ಅವ್ರು ಹೇಳ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ತೀರ್ಮಾನ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆಲ್ರೆಡಿ ನೀವು ನೋಡಿದ್ರೆ ಎಷ್ಟು ದಿವಸದಿಂದ ಇದು ಬರ್ತಾ ಇದೆ ಅಂತ. ಹತ್ರ ಒಂದು 2 ತಿಂಗಳಾಗೆ ಹೋಯ್ತು. ಬಟ್ ಇನ್ನು ಕೇಸ್ ಮುಂದೆ ಹೋಗ್ತಾನೆ ಇದೆ, ದಿನ ಮುಂದೆ ಹೋಗ್ತಾ ಇದೆ. ಬಟ್ ಇವ್ರೇನು ಹೇಳ್ತಾ ಇದ್ದಾರೆ ಅಂತ, ಕೋರ್ಟ್ ತೀರ್ಮಾನ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ಕೆಲವೇ ವರ್ಷಗಳಲ್ಲಿ ಅಂತ ಹೇಳ್ತಲ್ಲ, ಅವ್ರು ಹೇಳ್ತಾ ಇರೋದು ನೀವು ಕೆಲವೇ ದಿನಗಳಲ್ಲಿ ಅಂತ ಅವ್ರು ಹೇಳ್ತಾ ಇರೋದು. ಅದರಿಂದಾಗಿ ಕೆಲವೇ ದಿನಗಳಲ್ಲಿ ಬರೋಂಥ ಪರಿಸ್ಥಿತಿ ಇಲ್ಲ. ಏನಕ್ಕೆ ಅಂತಂದರೆ ಕೋರ್ಟಲ್ಲೂ ನೀವು ನೋಡ್ತಾ ಇದ್ದೀರ, ಕೋರ್ಟ್ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ಗಳು ಕೊಡ್ತಾನೆ ಇದ್ದೀನಿ. ಮುಂದೆ ಹೋಗ್ತಾನೆ ಇದೆ. ಅದರಿಂದಾಗಿ ಈಗ ವಿಧಾನಸೌಧದಲ್ಲಿ ಏನು ಚರ್ಚೆ ಮಾಡೋರು ಅದೇ ಥರ ಏನೋ ಒಂದು ಚರ್ಚೆ ಮಾಡಿಬಿಟ್ಟು ಒಂದು ತೀರ್ಮಾನ ತಗೋಬೇಕು. ಬಟ್ ತೀರ್ಮಾನ ತೊಗೊಂಡಲ್ಲೇ ಬಟ್ ಕೋರ್ಟ್ ಡಿಸಿಷನ್ಗೆ ಇವ್ರು ಬಿಟ್ಬಿಡಿದ್ರೆ, ಕೋರ್ಟ್ ಡಿಸಿಷನ್ಗೆ ಬಿಟ್ಟಿರೋದ್ರಿಂದ ತುಂಬ ಲೇಟ್ ಆಗುತ್ತೆ. ಕೋರ್ಟ್ ಡಿಸಿಷನ್ಗೆ ನಾವು ವೆಯ್ಟ್ ಮಾಡ್ಕೊತಾ ಕೂತ್ಕೊಂತೀವಿ ಅಂತಂದರೆ 1 ವರ್ಷ 2 ವರ್ಷ ಮುಂದಕ್ಕೆ ಹೋದ್ರೂ ಹೋಗ್ಬಿಡುತ್ತೆ. ಅದರಿಂದಾಗಿ ಇವರೇ ಏನೋ ಒಂದು ಡಿಸಿಷನ್ ತೊಗೊಂಡು ಒಂದು ತೀರ್ಮಾನ ತೊಗೊಂಬಂದಿರೋ ಚೆನ್ನಾಗಿರೋದು. ಇದಿಷ್ಟು ವಿಧಾನಸೌಧದಲ್ಲಿ ನಿನ್ನೆ ನಡೆದಿರೋ ಅಂಥ ಘಟನೆ ಇದು. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.